ಈ ರೋಗಗಳು ಮನೆಗೆ ಹೋಗೋಕೆ ರೆಡಿ ಆಗಿದ್ದೀನಿ. ಹೋಗೋಕ್ಕಂತೂ ಭಾಳ ಬೇಜಾರಾಗ್ತಾಯಿದೆ ನನಗೆ. ಖುಷಿದ ವಿಷಯ ಏನಲ್ಲ. ಸರ್ ಅವ್ರದ್ದು ಮತ್ತು ಅರ್ಚನಾಂದು ಇವತ್ತು ಪೂಜೆ ಇದೆ. ನಾವು ಸರ್ ಅವ್ರಿಗೆ ಮತ್ತು ಅರ್ಚನಾ ಕರ್ಕೊಂಡು ಇವಾಗ 3 ವರ್ಷ ಆಯಿತು. ಎಷ್ಟು ನಮಗೆ ಬೇಜಾರಾಗ್ತಾಯಿದೆ ಅವರ ಮನೆಗೆ ಹೋಗಲಿಕ್ಕೆ. ಅಕ್ಕಾಗೆ ಎಷ್ಟು ಬೇಜಾರಾಗ್ತಿರ್ಬೇಕು ಹೇಳಿ. ಹಿಂಗೆ ಹೇಳಬೇಕಾದ್ರೆ ನನಗೆ ಅಳು ಬರ್ತದೆ ನೋಡಿ. ನಂಗೆ ಯಾವುದೂ ಹಿಂಗೆ ದುಃಖ ಇರಲಿ ಆಮೇಲೆ ಖುಷಿ ಇರಲಿ ತಡ್ಕೊಳಕ್ಕಾಗಲ್ಲ. ಈಗ ಪೂಜೆಗೆ ಹೋಗ್ತಾಯಿದ್ದೀವಿ ನಾವು. ಶಿವನ ಸರ್ದು ಮತ್ತು ಅರ್ಚನಾಂದು ಹೂವು ಮಾಲೆ ತೊಗೊಂಬರಕ್ಕೆ ಲೇಟ್ ಆಯಿತು. ಟೈಮ್ ಸಿಗಲಿಲ್ಲ. ಒಬ್ಬರಾದ್ಮೇಲೆ ನನಗೆ ಆಫೀಸಿಂದ ಬರೋಕೆ ಲೇಟ್ ಆಯ್ತಲ್ಲ. ಅದು ಮತ್ತು ಟೈಮು ಭಾಳ ಲೇಟು ಆಗೋದು ನಮ್ಗೆ ಹೋಗ್ಲಿಕ್ಕೆ. ಅದಕ್ಕೆ ಇಲ್ಲಿಂದ ಹೂ ತೊಗೊಂಡು ಅವರ ಹಣ್ಣು ಕೈ ತೊಗೊಂಡಿದ್ದಿಲ್ಲ. ಅದೇ ನಾನು ಈಗ ಶ್ವೇತಾಗ ಆಮೇಲೆ ಶ್ರೀಶೈಲಲ್ಲ ಎಸ್ ಇಬ್ಬರು ಅವ್ರಿಗಿಬ್ರಿಗೂ ಆಯರ್ ತೊಗೊಂಡಿದ್ದೀನಿ. ಹೊಸ ನವ ದಂಪತಿಗಳು ಇವರ ನವ ಜೋಡಿಗಳದಾರಲ್ಲ ಆ ಜೋಡಿ ಸಲುವಾಗಿ ಆಯರ್ ತೊಗೊಂಡಿದ್ದೀನಿ. ಇವತ್ತು ಸರ್ ಅವ್ರ ಪೂಜೆ ದಿನ ಅವರಿಗೆ ಆಯರ್ ಕೊಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ಆಮೇಲೆ ಮತ್ತು ನೀವೇನು ನಿಮ್ಮ ತಯಾರಿ ರೆಡಿ ಮಾಡ್ಕೊಂಡಿದ್ದೀರಲ್ಲ ಅದನ್ನು ನಾನು ಸ್ವಕ್ಷರದಿಂದ ಬರುವಂಥ ಒಂದು ನೆನಪಿನ ಕಾಣಿಕೆಗೆ ಮದುವೆ ದಿವಸ ಹೋಗಿ ಕೊಡಬೇಕಾಗಿತ್ತು. ನನಗೆ ಚುನಾವಣಾ ಕರ್ತವ್ಯದಲ್ಲಿ ಇರೋದ್ರಿಂದ ಹೋಗ್ಲಿಕ್ಕಾಗಲಿಲ್ಲ. ನೆರವು ಕಳಿಸಿದ್ದಾಗಲಿಲ್ಲ. ಈಗ ನೋಡೋಣ ಅನುಕೂಲ ಆದರೆ ಅಲ್ಲಿ ಆಮೇಲೆ ಇದು ನಾನು ಅಲ್ಲಿ ಪೂಜೆ ಮಾಡಿರ್ತಾರೆ ಹೂವು ಆಮೇಲೆ ಬಾಳೆಹಣ್ಣು ಹೂವು ತೊಗೊಂಡಿದ್ದೀವಿ. ಹಣ್ಣು ಕಾಯಿ ನೈವೇದ್ಯ ಮಾಡ್ಬೋದು. ಇವತ್ತಿನ ದಿವಸ ಬೆಳಗಾವಿಯಲ್ಲಿ ಸಮರ್ಥ ಕಾಲೋನಿ ಲಕ್ಷ್ಮೀನಗರ ಹಿಂಡಲ್ಗದಲ್ಲಿ ನಮ್ಮ ಆತ್ಮೀಯರಾದ ಶ್ರೀ ಬಸವರಾಜ ಶಿವಣ್ಣ ಸರ್ ಹಾಗೂ ಅವರ ಮಗಳು ಅರ್ಚನಾ ಅವರು ಸ್ವರ್ಗಸ್ಥರಾಗಿ ಇವತ್ತಿಗೆ 3 ವರ್ಷ ಆಗಿದೆ. ಸೊ ಇವತ್ತು ಮನೆಯಲ್ಲಿ ಅಕ್ಕನವರು ಅವರ 3ನೇ ಪುಣ್ಯಸ್ಮರಣೆಯ ಒಂದು ಪೂಜೆಯನ್ನು ಇಟ್ಕೊಂಡಿದ್ದಾರೆ. ಈ ಅಂಗವಾಗಿ ನಾವು ಎಲ್ಲರೂ ಇವತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ದಿವ್ಯ ಆತ್ಮಗಳಿಗೆ ಮುಕ್ತಿ ಸಿಗಲಿ, ಶಾಂತಿ ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಬರೆಯಮ್ಮ ಮಾಡ್ಕೊಡ್ತೀನಿ. ಮನೆಗೆ ಹೋಗೋಣ ಅಂದ್ರೆ ಈ ಟೈಮ್ ಒಳಗೆ ಭೇಟಿ ಇಷ್ಟು ಕಾಳಜಿ ನೀವು ಮಾಡ್ತೀರಲ್ಲ ಅವ್ರನ್ನ. ರಾಹುಲ್ ಬಾಬಾ ಆರಾಮಿದ್ದೀರಿ? ಸುಜಾತ ಆರಾಮ್ ನೋಡ್ರಿ. ನೀವು ನಾವು ಆರಾಮಿದ್ದೀವಿ. ಅರ್ಜೆ ಮಾಡ್ಕೊಡಂತ ಇದ್ರು ಬಾಬು
ಆರಾಮದಾರಿ ರಾಹುಲ್ ಅವ್ರ ಮಮ್ಮಿ ರೀ ಇಲ್ಲ ನೋಡ್ರಿ ರಾಹುಲ್ ಅದೇ ಅದೇ ಆರಾಮಿದ್ದೀರಿ ಎಲ್ಲರೂ? ಹೌದ್ರಿ ಮತ್ತೆ ನಮ್ಮ ನೋಡೋ ಒಂದು ಇದನ್ನೇ ಬೇರೆ ರೀಪ ಊಟ ಮಾಡಿದ್ರೆ ಏನೂ ಇಲ್ಲ. ಏನಾದ್ರೂ ಲೈಫ್ ಒಳಗೆ ಜೀವನದೊಳಗೆ ನೀವು ಭಾಗ್ಯದ ಇರ್ಬೇಕು. ಮಾಡಿದ್ವಿ ಅಲ್ರಿ ಮಾಡಿದ್ವಿ. ನಾವು ಪ್ರತಿ ವರ್ಷ ಬರ್ತೀವ್ರಿ, ಪ್ರತಿ ವರ್ಷ ಬಂದು ಎಲ್ಲ ಮಾಡಿ ಎಲ್ಲಿ ಕೂತು ಮಾಡೋದು ಎಲ್ಲ ನೀಡೋದು ಮಾಡೋದು ಎಲ್ಲ ಮಾಡತಾಳ ನೋಡ್ರಿ. ರೀ ನಿಮ್ಮ ಸಲುವಾಗಿ ಬೇರೆ ಪಲ್ಯ ಬೆಳಿಗ್ಗೆ ಯಾವಾಗ ಅಕ್ಕ ಇಷ್ಟು ನೋವು ಒಳಗೆ ನಿಮಗೆ ಅಡುಗೆ ಮಾಡಿದಾರಂದ್ರೆ ನಾವು ಎಷ್ಟು ಲಕ್ಕಿ ಅದೇವಲ್ಲ. ಅಲ್ಲ ಖರೆ ಎಷ್ಟು ನೋವು ಇಟ್ಕೊಂಡ ನೋವು ಒಳಗೂ ನಿಮ್ಮ ಕಾಳಜಿ ಮಾಡಿದಾರ ಅವ್ರ. ನಾನು ನಿಜವಾಗ್ಲೂ ಭಾಳ ಲಕ್ಕಿ ಅದೇ ಅನಿಸ್ತೈತೆ ನಂಗೆ. ಎಷ್ಟೊಂದು ಪ್ರೀತಿ ಮಾಡ್ತಾರೆ ನಿಮಗೆಲ್ಲ. ಇಲ್ಲಿ ನೋಡಿ ಎಷ್ಟೊಂದು ವೆರೈಟಿ ಮಾಡಿದಾರೆ ನೋಡಿ ಎಲ್ಲ. ನನ್ನ ಜಾಮೂನು ಫೇವ್ರೇಟ್ ಅದ, ಆಮೇಲೆ ಅರ್ಚನಂದು ಫೇವ್ರೇಟ್ ಐತೆ ಜಾಮೂನು. ನಮ್ದೆಲ್ಲ ಮನಿ ಕ್ಲೀನ್ ಮಾಡೋದು ಏನು ಹೇಳ್ಬೇಕು ಆರಾಮಿದ್ರಿ? ಹಾಂ ಆರಾಮಿದ್ರಿ. ಹೋಗ್ರಿ. ಹಾಂ ಅದೇ ನಮಸ್ಕಾರ. ಹಾಂ ರೀ ಆಯ್ತ್ರಲ್ಲ. ನಮಗೂ ಮದುವೆ ಬರೋಕ್ಕಾಗಲಿಲ್ಲ. ಆಮೇಲೆ ಶಿವನ ರಸರು ಮತ್ತು ಅರ್ಚನಾ ಅವರು ನಿಮ್ಮ ಭಾಳ ಪ್ರೀತಿ ಅವ್ರ ಸಮಕ್ಷಮದಲ್ಲಿ ನಿಮ್ಗೆ ಸತ್ಕಾರ ಹಿಂಗ ನೀವು ಪ್ರೀತಿಯಿಂದ ಇರ್ಬೇಕಂತೀವಿ. ಇವತ್ತು ನಾವು ಸರು ಮತ್ತು ಅರ್ಚನಾ ಮುಂದೆ ಮಾಡ್ತಾ ಇದ್ವಿ. ಈಗ ಅಕ್ಕನಿಂದ ಕನ್ನಡ ನೀವು ಬರಬಾರ್ದು, ಅಷ್ಟು ನೀವು ನೋಡ್ಕೋಬೇಕು. ನನಗೆ ಇವತ್ತು ವಾದ ಮಾಡ್ಬೇಕಿದ್ರು ಅವ್ರು ಯಾವಾಗ ಮಾಡ್ಯಾರ ಸರ್. ನೀವು ಬರ್ರಿ. ಮ್ಯಾಚಿಂಗ್ ಸ್ವಲ್ಪ ನಾವು ಸ್ಪೆಷಲ್ ಅಕ್ಕವ್ರಿಗೆ ಕಳ್ಕೊತಾರಂದ್ರೆ ಅವ್ರು ಅಕ್ಕವ್ರಿಗೆ ಕಳ್ಕೊತಾರೆ ಅಂದ್ರೆ ಅವನು ಗ್ಯಾಪ್ ಇದೆ ಪ್ಲೇಸ್ ಬೆಟ್ಟ ಸ್ಥಳ ತುಂಬ್ತೀವಲ್ಲ ಹಂಗೆ. ಸರ್ವಮಂಗಲ ಮಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. ಮದುವೆ ಟೈಮ್ದಾಗ ಮಾಡಿದೀವಿ ಅದನ್ನು ಅದು ಅವಾಗ ಬಂದು ನಮಗೆ ಕೊಡೋದಿತ್ತು. ಇಲೆಕ್ಷನ್ ಡ್ಯೂಟಿದ ಒಂದು
ಇದು ಏನು ಬರೋದು ಅಂತ ಹೇಳಿ ನಾನು ಒಂದ್ಸಲ ಓದಿ ತೋರಿಸ್ತೀನಿ, ನೀವು ಆಮೇಲೆ ಮನೆ ಹೋಗಿ ಹೋದ್ರಿ ಹೌದಲ್ಲ? ಕೊಡಿ. ಅಮ್ಮಂತನ ಕೊಡ್ತಿರಲ್ಲ, ಆ ಅಮ್ಮಂತನ ಪತ್ರಿಕೆ ಒಳಗೆ ಏನೇನಿದೆಯಲ್ಲ, ಯಾರ್ಯಾರ ಹೆಸರಿದೆ ಎಲ್ಲ ಸೇರಿಸಿ ನಾವು ಒಂದು ರೇಟಿಂಗ್ ಮಾಡಿರ್ತೇನೆ. ಓಕೆ. ಶ್ರೀ ಗಣೇಶಾಯ ನಮಃ, ಶ್ರೀ ಚುನ್ನಮ್ಮಾದೇವಿ ಪ್ರಸನ್ನ, ಶ್ರೀ ದುರ್ಗೇಶ್ವರ ಪ್ರಸನ್ನ. ಲಿಂಗೈಕ್ಯ ಶಿವಶರಣ ಶ್ರೀ ಕಲ್ಲಪ್ಪ ಸಿ ಹುದ್ದಾರ್ ಪಾಟ್ಕರ್ ಇವರ ಮೊಮ್ಮಗ ಹಾಗೂ ಸೌ ಶೋಭಾ ಮತ್ತು ಶ್ರೀ ಸೋಮಶೇಖರ್ ಕಲ್ಲಪ್ಪ ಹುದ್ದಾರ್ ಇವರ ಸುಪುತ್ರ ಚಿರಂಜೀವಿ ಶ್ರೀಶೈಲ್ ಜೊತೆ ಸೌ ಸುನಿತಾ ಮತ್ತು ಶ್ರೀ ಲೋಕೇಶ್ ಬೆಟಗೇರಿ ಸಾಕಿನ ಹುದ್ಲಿ ತಾಲೂಕು ಜಿಲ್ಲಾ ಬೆಳಗಾವಿ ಇವರ ಸುಪುತ್ರಿ ಕುಂಕುಮ ಸೌಭಾಗ್ಯವತಿ ಶ್ವೇತಾ ರವರ ಮದುವೆಯ ಮಮತೆಯ ಕರೆಯೋಲೆ ನಮ್ಮ ಮನ ಮುಟ್ಟಿ ಹೃದಯ ತಟ್ಟಿದೆ. ಶಾಲಿವಾನ ಶಕೆ 1946ನೇ ಶ್ರೀ ಕ್ರೋಧಿನಾಮ ಸಂವತ್ಸರ ಚೈತ್ರ ಕೃಷ್ಣ ಪಕ್ಷ ದ್ವಿತೀಯ ಶುಕ್ರವಾರ ದಿನಾಂಕ 26/4/24ರಂದು ನಿಮ್ಮದು ಮದುವೆ ಆಗಿತ್ತು. 26/4/24ರಂದು ಮಧ್ಯಾಹ್ನ 12:27 ಸಲ್ಲುವ ಅಭಿಜಿತ ಲಗ್ನದ ಶುಭ ಮುಹೂರ್ತದಲ್ಲಿ ಮಾಂಗಲ್ಯ ಧಾರಣೆ ಹಾಗೂ ಅಕ್ಷತಾರೋಪಣವನ್ನು ಶ್ರೀ ಗಾರ್ಡನ್ ಧೂಪದಾಳ್ ಐಬಿ ರೋಡ್ ಘಟಪ್ರಭಾ ತಾಲೂಕು ಗೋಕಾಕ್ ಜಿಲ್ಲಾ ಬೆಳಗಾವಿ ಶ್ರೀ ಮಣಿ ಡಾ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಗುಬ್ಬಲಗುಡ್ಡ ಘಟಪ್ರಭಾ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಕುಲದೇವತಾ ಕೃಪೆ ಹಾಗೂ ಗುರು ಹಿರಿಯರ ಕೃಪಾ ಆಶೀರ್ವಾದದಿಂದ ನೆರವೇರಿಸುವುದಾಗಿ ನಿಶ್ಚಯಿಸಿದ್ದು ತುಂಬಾ ಸಂತೋಷದ ವಿಷಯ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಶುಭ ವಿವಾಹ ಸಾವಧಾನ. ಶ್ವೇತಾ ಶ್ರೀಶೈಲರ ಅದ್ದೂರಿ ವಿವಾಹ ಮಹೋತ್ಸವದ ಆಗಮನ ಅಭಿಲಾಷಿಗಳು ಸೌ ಶೋಭಾ ಮತ್ತು ಶ್ರೀ ಸೋಮಶೇಖರ್ ಕಲ್ಲಪ್ಪ ಹುದ್ದಾರ್, ಸೌ ನಿರ್ಮಲಾ ಮತ್ತು ಶ್ರೀ ಶಿವಲಿಂಗಪ್ಪ ಕಲ್ಲಪ್ಪ ಹುದ್ದಾರ್, ಸುಖ ಆಗಮನ ಬಯಸುವವರು ಶ್ರೀಮತಿ ಮಂಜುಳಾ ಮತ್ತು ಶ್ರೀ ಮಹಂತೇಶ್ ದುಂಡಪ್ಪ ಹುದ್ದಾರ್, ಶ್ರೀಮತಿ ಕಮಲಾ ಮತ್ತು ಶ್ರೀ ಸಿದ್ದಪ್ಪ ಬಂಬ್ರಿ ಹಾಗೂ ಶ್ರೀಮತಿ ಈರು ಬಸವರಾಜ ಶಿವಣ್ಣವರ್ ಸಂಗೊಳ್ಳಿಯವರು, ಜೊತೆಗೆ ಹಿತೈಷಿ ಬಂಧುಗಳಾದಂಥ ಬೆಟಗೇರಿ ಕರ್ಲಿಂಗನವರ್, ವರ್ಜಿ, ಮೊಳವಾಡ್, ಚಟ್ನಿ, ಬಾಬಣ್ಣವರ್, ಮದಿಹಳ್ಳಿ, ಪುಲಗಡ್ಡಿ ಹಾಗೂ ಸಮಸ್ತ ಹುದ್ದಾರ್ ಮತ್ತು ಮಲ್ಲಾಪುರ್ ಪೂಜಿ ಗಡಪ್ರಭಾ ಗ್ರಾಮದ ನಗರದ ಗುರು ಹಿರಿಯರ ಸಹಕಾರ ಶ್ಲಾಘನೀಯ. ಜೊತೆಗೆ ಐಶ್ವರ್ಯ, ಸಂಜನಾ, ಸ್ಪಂದನ, ಶರಣ್ಯ, ನಿತೀಶ್, ಸಾತ್ವಿಕ್ ಮತ್ತು ವಿನತಾರಂತಹ ಸಿರಿಪಿರಿ ಚಿನ್ನರ ಆಮಂತ್ರಣ ಇನ್ನೂ ಅದ್ಭುತ. ಅನ್ನ ಸಮೃದ್ಧಿಗಾಗಿ, ಶಾರೀರಿಕ ಮತ್ತು ಮಾನಸಿಕ ಬಲವೃದ್ಧಿಗಾಗಿ, ಹಣದ ಅಭಿವೃದ್ಧಿಗಾಗಿ, ಸುಖ ಸಂತೋಷಗಳಿಗಾಗಿ, ಪರಿವಾರದ ಪಾಲನೆಗಾಗಿ, ಋತುಗಳ ವಿವಿಧ ಸುಖಕ್ಕಾಗಿ ಮತ್ತು ಸ್ನೇಹ ಸ್ಥಿರತೆಗಾಗಿ ಸಪ್ತಪದಿ ವಿವರಣೆ ತುಂಬಾ ಸೊಗಸಾಗಿದೆ. ಶುಭ ಸಂದೇಶ: ವ್ಯವಸ್ಥೆಯೇ ಮನೆಯ ಸೊಬಗು, ಸಮಾಧಾನವೇ ಮನೆಯ ಸುಖ, ಆಧಾರಾತಿಥ್ಯವೇ ಮನೆಯ ವೈಭವ, ಧಾರ್ಮಿಕತೆಯೇ ಮನೆಯ ಕಳಶ, ಸಂತುಷ್ಟ ಗೃಹಿಣಿಯೇ ಮನೆಯ ಲಕ್ಷ್ಮಿ, ದಯೆ ಕರುಣೆ ತುಂಬಿದ ಹೃದಯವೇ ದೇವಾಲಯ, ಪ್ರೀತಿ ವಿಶ್ವಾಸಗಳಿಂದ ನಗುತ್ತಿರುವ ಮನೆಯ ಸ್ವರ್ಗ, ಆನಂದದಿಂದ ನಲಿಯುತ್ತಿರುವ ಸಂಸಾರವೇ ನಂದಗೋಕುಲ. ಹೆಣ್ಣಿಗೆ ಗಂಡನ ಮನೆ ಆಸರೆಯಾಗಿರಬೇಕು, ತವರು ಮನೆ ನೆನಪಾಗಿರಬೇಕು. ಹೆಣ್ಣಿಗೆ ಗಂಡನ ಮನೆ ಆಸರೆಯಾಗಿರಬೇಕು, ತವರು ಮನೆ ನೆನಪಾಗಿರಬೇಕು. ತವರು ಮನೆ ಆಸರೆ ಪಡೆದರೆ ಗಂಡ ನೆಪವಾಗಿ ಉಳಿಯುವನು. ಗಂಡನ ಮನೆ ನೆಪವಾಗಿ ಹೋದರೆ ತವರಿನಲ್ಲಿ ಹೆಣ್ಣು ನೆಪವಾಗಿ ಉಳಿಯುವಳು. ಹೆಚ್ಚಾಗಬಾರದು ಗಂಡಿಗೆ ಅಹಂಕಾರ, ಹೆಣ್ಣಿಗೆ ಅಲಂಕಾರ. ಅಲಂಕಾರ ಹೆಚ್ಚಾದರೆ ವಿಕಾರ, ಅಹಂಕಾರ ಹೆಚ್ಚಾದರೆ ಸಂಹಾರ. ಸಂಗಾತಿ ಸಂಪ್ರೀತಿ ಇದುವೇ ದಾಂಪತ್ಯದ ನೀತಿ. ನವ ವಿವಾಹಿತರ ದಾಂಪತ್ಯ ಜೀವನ ಸುಖಕರವಾಗಿರಲಿ, ಬಾಳು ಬಂಗಾರವಾಗಿರಲಿ, ಯಾರ ದೃಷ್ಟಿಯೂ ತಾಗದಿರಲಿ. 100 ವರ್ಷಗಳ ಕಾಲ ಆದರ್ಶ ದಂಪತಿಗಳಾಗಿ ನೀವಿಬ್ಬರೂ ಸುಖವಾಗಿ ಬಾಳಬೇಕು. ಸಂಸಾರವೆಂಬ ಬಂಡೆಯ ನೊಗವನ್ನು ಹೊತ್ತು ಗೆದ್ದು ಸೋಲುವುದಕ್ಕಿಂತ ಸೋತು ಗೆಲ್ಲುವುದೇ ಜಾಣತನ. ನಿಮ್ಮ ಸಾವಕಾಶ ಓದಿರಿ, ಪೂರ್ತಿ ನಾವು ಎಲ್ಲ ತಿಳಿದಿಲ್ಲ, ಮನೆ ಹೊಡ್ಕೊಂಡು ಸರಿಯಾಗಿ ಓದಿರಿ, ಬಹಳ ಅರ್ಥ ಅದಾವ. ಸಂಸಾರವೆಂಬ ಬಂಡೆಯ ನೊಗವನ್ನು ಹೊತ್ತು ಗೆದ್ದು ಸೋಲುವುದಕ್ಕಿಂತ ಸೋತು ಗೆಲ್ಲುವುದೇ ಜಾಣತನ. ನಾನೇ ಗೆಲ್ಲಬೇಕಂತ ಹೋಗಂಗಿಲ್ಲ, ಮೊದಲು ಸೋಲಾಕ ಪ್ರಯತ್ನ ಮಾಡೋದು, ಅದರೊಳಗನ ಗೆಲುವು ಇರ್ತದ. ಇದುವೇ ಸುಖಿ ಸಂಸಾರದ ಮೂಲ ಸೂತ್ರ. ಏಕೆಂದರೆ ಸೋಲೆ ಗೆಲುವಿನ ಸೋಪಾನ. ಇಂದಿನ ಅಪಮಾನ ನಾಳಿನ ಸನ್ಮಾನ, ಇಂದಿನ ಅಪಮಾನ ನಾಳಿನ ಬಹುಮಾನ, ಇಂದಿನ ವೇದನೆ ನಾಳಿನ ಸಾಧನೆ, ಇಂದಿನ ನಿಂದನೆ ಭವಿಷ್ಯತ್ತಿನ ಬುನಾದಿ. ಬದುಕಿನಲ್ಲಿ ಬಾಗುವುದರ ಜೊತೆಗೆ ಬದುಕುವುದನ್ನು ದೂರ ತೀರವ ಸೇರಲಿ, ಬೀಸುಗಾಳಿಗೆ ಬೀಳು ತೀರುತ್ತ ತೆರೆಯ ಮೇಲ್ಗಡೆ ಹಾರಲಿ. ಸೊ ಹಾಗೆ ಮುಂದೆ ಜೀವನ ನಡೀತಾ ಇರಬೇಕಂತ. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸೋ ಗಾಳಿಗೆ ಬೀಳು ತೇಲುತ್ತ ತೆರೆಯ ಮೇಲ್ಗಡೆ ಹಾರಲಿ. ಸರಿ, ಹಿಂಗೆ ಜೀವನ ಮುಂದೆ ಸಾಗ್ತಾ ಇರಬೇಕು. ಏನು ಸುಖ ದುಃಖಗಳನ್ನ ಸಮನಾಗಿ ಹಂಚ್ಕೊಂಡು ಮುಂದೆ ಹೋಗ್ತಾ ಇರಬೇಕು.
ಸರ್ವೇ ಜನ ಸುಖಿನೋ ಭವಂತು, ಶುಭಂ ಕರೋತಿ ಕಲ್ಯಾಣಿ. ವಿವಾಹಿತ ನವ ದಂಪತಿಗಳಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಶುಭ ಹಾರೈಕೆಗಳೊಂದಿಗೆ ಸಾಂಗ್ಲಿ ಕುಟುಂಬ ಪರಿವಾರ, ಸಮರ್ಥ ಕಾಲೋನಿ, ಹಿಂದಲಗ, ಲಕ್ಷ್ಮೀನಗರ, ಬೆಳಗಾವಿ. ಸೊ ಇದನ್ನ ಆಕ್ಚುಲಿ ನಾವು ಇವಳು ಶ್ವೇತಾಕ ಮನೆ ನೋಡಿ, ಶ್ವೇತಾವಿನಿ ಅಂತ ಅನ್ನೋದು ಚಂದ ಪ್ರತಿ ಸಲ ಅನ್ಕೊಂಡೇನೆ ಹೊರಗೆ ಬರ್ಬೇಕಾದ್ರೆ ಅದೇ ಚಂದ ಮಾಡ್ತಾಳೆ. ಸಲ ಬರ್ತೇನೆ ಮಾಡ್ಕೊಂಡು ಹೋಗ್ತೇನೆ ಚಂದ ಶರಣ ಅನ್ನತ್ತಿದ್ದ ನಂಗೆ, ಅಮ್ಮ ಹೋಗೋನು ಒಂದ್ಸಲಿ ವಿಡಿಯೋ ಮಾಡ್ಕೊಂಡು ಬರೋಂಗಪ್ಪ ಅಂತ ಚಂದ. ಅಪ್ಪು ಬಂದೆ ಆಂಟಿ ಅದಕ್ಕೆ ಕೇಳಾತಿದ್ರು ನಿಂಗೆ ಬೆಳಿಗ್ಗೆ ನಿಂಗೆ ಟೈಮ್ ಇರಲಿಲ್ಲಲ್ಲ, ಅದಕ್ಕೆ ಮತ್ತು ನೀ ಆ ಕಡೆ ಹೊರಗಡೆ ಹೋಗಿದ್ಯಲ್ಲ ಅದ್ರ ಸಲುವಾಗಿ ಮತ್ತೆಲ್ಲ ಪೂಜಾ ತೆಗ್ದಿದ್ರು. ಹೌದು, ನಾಳೆ ಬೆಳಿಗ್ಗೆ ತೆಗಿತಾರ. ಐಶ್ವಕ್ಕದು ಬಂದಾಳು. ಹಾಂ, ಕಾರ್ಯಕ್ರಮ ಎಲ್ಲ ಪೂಜೆ ಇದೆಲ್ಲ ಮುಗಿಸ್ಕೊಂಡು ಬಂದ್ರಿ ರೀ. ಯಾವುದು ನಾವು ಏನೇ ಈಗ ಸರ್ ಇಲ್ಲ, ಅರ್ಚನಾ ಇಲ್ಲ, ಆದರೂ ನಾವು ಯಾವುದು ಬಿಡೋಕ್ಕೂ ಆಗಲ್ಲಲ್ಲ ರೀ. ನಾವೆಲ್ಲ ಏನು ಅದಲ್ಲ ನಮಗೆಲ್ಲ ಮಾಡ್ಕೊಂತ ನಾವು ನಮ್ಮ ಜೀವನ ಸಾಗಿಸ್ತಾ ಇರಬೇಕಲ್ಲ. ಎಷ್ಟು ದಿವಸ ಆಗ್ತದೆ, ಎಷ್ಟು ಆಗ್ತದೆ ಅಷ್ಟು ಮಾಡ್ತಾ ಇರೋದು. ಅದೇ ಖರೆ ಎಷ್ಟು ನೋವು ಅಷ್ಟು ನೋವು ಇಟ್ಕೊಂಡು ಅಕ್ಕ ಹೆಂಗೆ ಇರೋ ಅಕ್ಕ ಅಷ್ಟೆಲ್ಲ ಮಾಡ್ತಿರ್ಬೇಕ್ರಿ. ಆಟೋಮೆಟಿಕ್ ಆಗಿ ಆಗ್ತದೆ. ಯಾರೇ ಆದರೂ ಕೂಡ ಆ ಪ್ರಸಂಗ ಬಂದಾಗ ಮನುಷ್ಯ ಗಟ್ಟಿ ಆಗತ್ತಾನೆ. ಅದು ನಿಜವಾಗ್ಲೂ ಅವ್ರಿಗೆ ದೇವರ ಅಷ್ಟ ತಾಳ್ಮೆ ಹಿಂಗೆ ಕೊಟ್ಟಿದ್ದಾನ ಅಂದಮೇಲೆ ನಾವು ಭಾಳ ಅವ್ರ ಕಡೆಯಿಂದ ಕಲಿಯೋದು ಭಾಳ ಇದೆ ಅನಿಸ್ತದೆ ರೀ ನನಗೆ. ಯಾರು ಪ್ರತಿಯೊಬ್ಬರಿಗೆ ಪ್ರಸಂಗ ಬಂದಾಗ ಆಟೋಮೆಟಿಕ್ ಅದು ಮನುಷ್ಯ ತಯಾರಾಗ್ತಾನೆ. ಯಾಕಂದ್ರೆ ಬದುಕಬೇಕಲ್ಲ, ಹೆಂಗಾದ್ರೂ ಮಾಡಿ. ಯಾಕಂದ್ರೆ ಮತ್ತು ಅವ್ರದೆಲ್ಲ ಮಾಡೋದು ನೋಡಿ ಎಲ್ಲ ಬಿಟ್ಟು ಹೋಗೋನಾಗಲ್ಲ, ಎಲ್ಲ ಮಾಡಿ ಇಟ್ಟಿರ್ತಾರೆ. ಎಲ್ಲ ಇದನ್ನು ನಾವು ಹೆಂಗೆ ಮಾಡ್ತೀವಿ, ಅದೇ ಎಲ್ಲರೂ ಎಲ್ಲ ರೀತಿಯ ಇದ್ದಾಗ ಎಲ್ಲ ಜಗಳ ಮಾಡ್ಕೊತ ಕೊಡೋದು, ಎಲ್ಲ ಸರಿಯಾಗಿ ನೋಡ್ಕೊಳ್ಳೋದೇ ಇರೋದು, ಯಾವ ರೀತಿ ಮಾಡ್ಕೊಂತ ಎಲ್ಲ ಇದು ಮಾಡ್ಕೊತಿರ್ತಾರೆ. ಸರಿ ಆಯಿತು. ನಿನಗೂ ದೇವರು ಅಂಥದ್ದೆಲ್ಲ ಶಕ್ತಿ ಕೊಡಲಿ, ಯುಕ್ತಿ ಕೊಡಲಿ. ಮತ್ತು ಆದಷ್ಟು ಆಗ್ತದೆ ಅಂಥವ್ರ ಸುಖ ದುಃಖಗಳಿಗೆ ಭಾಗಿಯಾಗಿ ಅವ್ರಿಗೆ ಎನ್ಕರೇಜ್ ಮಾಡ್ತಾ, ಅವ್ರಿಗೆ ಸಪೋರ್ಟ್ ಮಾಡ್ತಾ, ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡೋದು. ಅದಕ್ಕೆ ಮತ್ತು ನಾನು ಹೇಳ್ತೀನಿ, ಈಗ ಹೋಗಿ ಬಂದಿದ್ದೀವಿ ಎಲ್ಲ ನೋಡ್ರಿ ಅದು ಎಲ್ಲ ವಿಡಿಯೋ ಯಾವ್ರೆ ನಾವು ಖುಷಿ ಒಳಗಿಂದ ವಿಡಿಯೋ ಮಾಡ್ಕೊಂಡು ಬಂದಿರ್ತೀವಿ, ಹೀಗೆಲ್ಲ ಎಲ್ಲ ದುಃಖದ ವಿಡಿಯೋಗಳನ್ನ ಮಾಡ್ಕೊಂಡು ಬಂದಿರ್ತೀವಿ. ಅದ್ರೊಳಗೆ ನಾವು ಅವರಿಗೆ ಸ್ವಲ್ಪ ಆ ದುಃಖ ಒಳಗಿಂದ ಹೊರಗೆ ಬರಕ್ಕೆ, ಯಾಕಂದ್ರೆ ಅವ್ರು ಇರೋರು ಬರೀ 3 ಜನ ಮೆಂಬರು, ಗಂಡ ಹೆಂಡತಿ ಒಂದು ಮಗಳು. ಸೊ ಮದುವೆಗೆ ಬಂದಂಥ ಮಗಳು ಕರೋನಾ ಟೈಮ್ದಲ್ಲಿ ಗಂಡನೂ ಹೋದ್ರು ಮಗಳು ಹೋದರು. ಮತ್ತು ಈಗ ಒಬ್ಬರೇ ಇರುವಂಥ ಪ್ರಸಂಗ ಬಂತು, ಅದ್ರ ಜೀವನ ಸಾಗಿಸ್ತಾ ಇದ್ದಾರೆ. ಸೊ ನಮ್ಮಿಂದ ಎಷ್ಟಾಗ್ತದೆ ಅಷ್ಟು ಅವರಿಗೆ ಸಪೋರ್ಟ್ ಮಾಡೋದು, ಹೆಲ್ಪ್ ಮಾಡೋದು, ಅವರಿಗೆ ಧೈರ್ಯ ತುಂಬೋದು. ಮತ್ತು ಭಗವಂತ ಎಲ್ಲಿ ಅವ್ರಿಗೆ ಕರ್ಕೊಂಡು ಹೋಗ್ತಾನೆ. ಆಮೇಲೆ ನಾನು ಇಲ್ಲೇ ವಿಡಿಯೋ ಮುಗಿಸ್ತೀನಿ ನೋಡಿ. ನೀವು ನೋಡ್ರಿ, ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಎಷ್ಟು ನೋವು ಅವರು ಎಷ್ಟು ಮಾಡ್ಕೋತಾ ಇದ್ದಾರಲ್ಲ, ಅವ್ರಿಗೆ ಮನಸ್ಸಿಗೆ ಸಮಾಧಾನ ಮಾಡಿ ನಿಮ್ಮ ಕಮೆಂಟ್ ಮೂಲಕ ಅವ್ರಿಗೆ ಸಮಾಧಾನ ಮಾಡಿರಿ. ಆಮೇಲೆ ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ನೋಡಿ. ಸೊ ಅದೇ ಕಾರ್ಯಕ್ರಮದೊಳಗೆ ಶ್ರೀಶೈಲ ಮತ್ತು ಶ್ವೇತಾ ಅವರಿಗೆ ನಾವು ಸತ್ಕಾರ ಮಾಡುವಂಥ ಉದ್ದೇಶ ಇಷ್ಟೇ. ಅವರು ಆ ಎರಡೂ ಜೀವಗಳಿಗೆ ಬಹಳ ಸಹಾಯ ಮಾಡಿದರು, ಬಹಳ ಅವರ ಯೋಗಕ್ಷೇಮ ವಿಚಾರ ಮಾಡಿದರು. ಅವರು ಆಸ್ಪತ್ರೆಯಲ್ಲಿದ್ದಾಗ ಭಾಳ ಓಡಾಡಿದರು. ಅವರಿಗೂ ಕೂಡ ಇವ್ರ ಮಕ್ಕಳು ಮದುವೆ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ನಮಗೂ ಅವರ ಮದುವೆ ಟೈಮ್ದಲ್ಲಿ ಎಲೆಕ್ಷನ್ ಡ್ಯೂಟಿ ಇರೋದ್ರೆ ನಮಗೂ ಹೋಗ್ಲಿಕ್ಕಾಗಲ್ಲ. ಸೊ ಆ ಒಂದು ಅವಕಾಶವನ್ನು ನಾವು ಪಡ್ಕೊಂಡು ಅದೇ ಅವರ ಪೂಜೆಯಲ್ಲಿ ಅವರಿಗೆ ಸತ್ಕಾರ ಮಾಡಿ ಅವರಿಗೆ ಒಂದು ನೆನಪಿನ ಕಾಣಿಕೆ, ನೆನಪಿನ ಉಡುಗೊರೆ ಕೊಟ್ಟು, ವಸ್ತ್ರ ಉಡುಗೊರೆ ಕೊಟ್ಟು ಅವರಿಗೆ ಸತ್ಕಾರ ಮಾಡಿ ಬಂದಿದ್ದೀವಿ. ಸೊ ನಿಮ್ಮ ಆಶೀರ್ವಾದ ಅವ್ರ ಮೇಲೂ ಇರಲಿ, ಹೊಸ ಜೋಡಿಗಳ ಮೇಲೆ. ಆಮೇಲೆ ನಮಗೆ ಇವ್ರ ಸಲುವಾಗಿ ನೀವು ಕಾಳಜಿ ತಗೊಂಡ ಮಂಗಲಕ್ಕ ಅವರೇ, ನೀವು ಇವ್ರ ಸಲುವಾಗಿ ನೀವು ಪಲ್ಯ ಮಾಡಿದ್ರಲ್ಲ, ನನಗೆ ಭಾಳ ಖುಷಿ ಆಯ್ತಲ್ಲಿ. ನೀವು ಎಷ್ಟು ನೋವು ಇದ್ರು ಸಹಿತ ಇರೋ ಅಕ್ಕಾಗ ನಮ್ಮ ಮನೆಯವ್ರು ನೆನಪಿದೆಯಲ್ಲ ಆ ಟೈಮ್ದಾಗ ಹೇಳಿದ್ರು ಅವರಿಗೆ. ಹಾಂ, ನಾನು ನಿಜವಾಗ್ಲೂ ಅಲ್ಲಿ ಅಳಾಕ ಬಂದು ನಂಗೆ ಅವ್ರ ನಿಮ್ಮದು ಪ್ಲೇಟ್ ಒಳಗೆ ಪಲ್ಯ ನೋಡ್ದೆಲ್ಲ ನಂಗೆ ಅಳುನೂ ಬಂತ. ನನಗೆ ಅಲರ್ಜಿ ಇರೋದ್ರಿಂದ ನಾನು ವಿಶೇಷ ಇಲ್ಲ, ಹೊರಗಡೆ ಊಟ ಮಾಡಲ್ಲ. ಸೊ ಅದಕ್ಕೆ ಹೊರಗಡೆಯಿಂದ ಅವರು ಅಡುಗೆ ತರಿಸಿದ್ರು, ಅದರಲ್ಲಿ ಎಳ್ಳು ಎಲ್ಲ ಮಸಾಲೆ ಹಾಕಿರ್ತಾರಲ್ಲ, ಎಳ್ಳಿಂದ ಅಲರ್ಜಿ ಇದೆ. ಸೊ ಅದಕ್ಕೆ ಅವ್ರ ಮನೆಯವರಿಗೆ ಎಲ್ಲ ಗೊತ್ತಿರೋದ್ರಿಂದ ನನ್ನ ಸಲುವಾಗಿ ವಿಶೇಷವಾಗಿ ಅವರು ಸ್ಪೆಷಲ್ ಆಗಿ ನಾನು ಒಬ್ಬನ ಸಲುವಾಗಿ ಅಡುಗೆ ಕಾಯಿಪಲ್ಯ ಮಾಡಿ ನನಗೆ ಊಟ ಮಾಡಿಸಿದ್ರು. ನನಗೇನು ತ್ರಾಸಾಗಲಿಲ್ಲ, ಆರಾಮಿದ್ದೀನಿ. ಓಕೆ, ಥ್ಯಾಂಕ್ ಯು. ಬಾಯ್ 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 ಬಾಯ್. ಥ್ಯಾಂಕ್ ಯು, ಧನ್ಯವಾದ. ಆಮೇಲೆ ಶಿವನವರ್ ಸರು ಮತ್ತು ಅರ್ಚನಾ ಅವ್ರಿಗೂ ನಾವೆಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಎಲ್ಲ ಅವರ ಆಶೀರ್ವಾದ ನಮ್ಮ ಮೇಲೆ ಎಲ್ಲರ ಮೇಲೆ ಸದಾ ಇರಲಿ ಅಂತ ನಾನು ದೇವ್ರ ಕಡೆ ಪ್ರಾರ್ಥನೆ ಮಾಡ್ಕೊತ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಓಕೆ.